ಹೋ ಭವ್ಯ, ಎಂತದೆ ಅದಕ್ಕೆ ಹೊರಡೋದು ಜೋರ ಏನಲ್ಲ. ಓಹೋ ಹೋ ಹೋ ಹೋ, ಬಡವ್ರ ಮನೆಗೆ ಭಾಗ್ಯ ಬಂದಂಗಾತು. ಬನ್ನಿ, ಆಗ್ಬೋದು ಮರ್ರ, ನಿಮಗೆಲ್ಲ ನಮ್ಮನೆ ಕಾಣದ. ಬನ್ನಿ ಮರ್ರ, ಒಬ್ರೊಬ್ಬರು ಜನ ಆಗೋಗಿರಲ್ಲ. ಸಾಕು ಸುಮ್ಮನಿರೆ, ಮಾತಾಡ್ತದೆ ಎಂತ ದೊಡ್ಡಿದ್ರ ಥರ. ಎಂತ ಬರೋದೇ ಇಲ್ಲನೇ ನಾನು ಹಂಗಾರೆ. ಯಾವಾಗ ಬಂದಿದ್ ಮರ್ರ? ನಾನಂತೂ ಕಾಣೆ ಏನೊಂದು 2 ತಿಂಗಳಾಗ್ಲನ್ರಿ. ಯಾರು ಮಾತಾಡ್ತಾರಲ್ಲ ಭವಿನ ಹತ್ರ? ಓ ಲಕ್ಷ್ಮಿ, ಲಕ್ಷ್ಮಿ ಆಗ್ಬೋದು ಮರೈತಿ, ನಿಂಗೆ ನಮ್ಮನೆ ಕಂಡಿದ್ದ ಬಾರ. ಒಬ್ರೊಬ್ಬರು ಗಿರಸ್ತಿ ಆಗಿಯಾ? ಶಾರದಕ್ಕ ಘನಗದಿರನ್ರಿ. ಹೊರಬಾರ್ದು ಅಂತ ಅಲ್ಲ ಮರ್ರ, ನಿಮಗೆ ಗೊತ್ತಲ್ಲ, ಅಡಿಕೆ ಕೊಯ್ಲಲ್ಲನ್ರಿ, ಹಿರುಗ್ಲು ಸಾಕಾಗಿ ಹೋತು. ಅದ್ರ ಮಧ್ಯೆ ಮಳೆ ಬರೋದು ನಿಮಗೂ ಎಲ್ಲ ಗೊತ್ತಲ್ಲ. ಅಲ್ಲ ನಂಗೆ ಹೇಳಕ್ಕೆ, ನೀವು ಎಷ್ಟು ದಿನ ನಮ್ಮನೆಗೆ ಬಂದಿರ ಅತ್ತೆ ಸೊಸೆ? ಮಯಸ್ಸಾರೆ ಗೊತ್ತಿದ್ದ ಅವಾಗ ಇವ್ರ ಹತ್ರ ಮಾತಾಡೋಕ್ಕೆ. ನೀವೆಷ್ಟು ಸಲ ಬಂದಿರ್ರಿ ಹಂಗಾರೆ? ಆಗ್ಲಿ ಮರ್ರ, ಇವತ್ತಾರು ಬಂದ್ರಲ್ಲ, ಒಳಗೆ ಹೋಗಿ. ಅಮ್ಮ ಅವ್ರನ್ನೊಂಚೂರು ಲಕ್ಷ್ಮಕ್ಕನ ಒಳಗೆ ಕರ್ಕೋಗಿ, ನಾನು ಇಲ್ಲಿ ಹಿಂದ್ಗಡೆಯಿಂದಾನೆ ಒಂಚೂರು ಕೈಕಾಲು ತೊಳ್ಕೊ ಬರ್ತೀನಿ. ಹೂನೆ ಲಕ್ಷ್ಮಿ, ಬಾ ಕೂತ್ಕೊಳ್ಳೆ ಲಕ್ಷ್ಮಿ. ಹ್ಞೂನ್ರಿ ಶಾರದಕ್ಕ, ನೀವು ಕೂತ್ಕೊಳ್ರಿ ಶಾರದಕ್ಕ. ಥೋ, ಇತ್ಲಕ್ ಬಂದು ಕೂರೋದಲ್ಲನೆ, ಈಗ ಬೇರೆ ಥಂಡಿ. ಅಯ್ಯೋ ದೇವ್ರೆ, ಹೊಂಡೆಲ್ಲ ತಣ್ಣಗಾತತ್ ಕಣೆ. ನೀವು ಅಲ್ಲೇ ಕೆಳಗೆ ಕೂರ್ತಿ ಅಂತ ಕಂಡಿದ್ರೆ ಜಂಕನಾರು ಕೊಡ್ತಿದ್ದೆ. ಚಾಪೆ ಇಟ್ಟಿದ್ದ ಕಿಟ್ಟ ಇಲ್ಲೇ ಎಲ್ಲ. ಅಯ್ಯೋ ಬೇಡ ಶಾರದಕ್ಕ, ಕೂರಿ. ನಿಮ್ಮನೇಲಿ ಇಲ್ಲೊಂಥರ ಕೂರಕ್ಕೆ ನಂಗೆ ಚಂದ ಅನ್ಸತ್ ಕಣ್ರಿ. ಕೂರದೆ ಸೈ ಮರೇತಿ. ಮತ್ತೆ ಕಿಟ್ಟನು ಕಾಣಲ್ಲ, ಮಹೇಶನು ಕಾಣಲ್ಲ, ಎತ್ಲಾಗ ಹೋದ್ರ ಅಪ್ಪ ಮಗ? ಓ ಇವತ್ತು ರವಿವಾರ ಅಲ್ಲನೇ, ಹಂಗೆ ಕೂದಲು ಕತ್ತರ್ಸಕ್ ಹೋಗ್ಯಾರೆ. ಕೂದಲು ಕತ್ತರ್ಸ್ಕೊ ಬರ್ತೀವಿ ಅಂತ ಇಬ್ರು ಅಪ್ಪ ಮಗ ಹೋಗ್ಯಾರ ನೋಡ. ವಾಸು, ನೀನತ್ತಮ್ಮ ಎಲ್ಲ ಆರಾಮದಾರ? ಬೆಳ್ಳಿ ಪುಟ್ಟಕ್ಕ ಫೋನ್ ಮಾಡಿದ್ರ? ಹಾಂ, ಎಲ್ಲ ಗನಗದ್ದಾರೆ. ಹಾಂ, ಬೆಳ್ಳಿ ಫೋನ್ ಮಾಡಿತ್ತು, ನೆನ್ನೆ ಫೋನ್ ಮಾಡಿತ್ತು. ಪುಟ್ಟಕ್ಕೆ ಬೆಳಿಗ್ಗೆ ಫೋನ್ ಮಾಡಿತ್ತು. ಮೊನ್ನೆ ವಾಸು ಬಂದು ಹೇಳ್ತಿದ್ದ, ಈಗ ಮನೆ ಒಂಥರ ಬೇಜಾರಾಗ್ತದೆ. ನಮ್ಮ ಬೆಳ್ಳಿಯಾರು ಮೊದಲಿಂದನೂ ಹೊರಗಡೆನೆ ಓದಿದ್ದು, ಅಷ್ಟು ಅದು ಮದುವೆ ಹೋದ್ರು ನಮ್ಗಷ್ಟು ಅನ್ಸ್ಲ. ಈಗ ಪುಟ್ಟಕ್ಕ ಈಗ ಹಾಸ್ಟೆಲ್ ಬಿಡಕ್ಕೆ ಹೋಗಿ ಒಂಥರ ಮನೆಗೆ ಆಳು ಅನಿಸ್ತದೆ, ಬೇಜಾರಾಗ್ತದೆ ಅಂತಿದ್ದ. ಅನ್ಕೊಂಡಿಲ್ಲ, ಸುಮಾರು ಕಿಟ್ಟನ ಹತ್ರ ಮಾತಾಡೀತ ಕೂತಿದ್ದ. ನೀ ಹೇಳಕ್ ನಮ್ಮನೆ ಕಿಟ್ಟನು ಕಣೆ, ದಿನಕ್ಕೊಂದು 4-5 ಸಲನಾರು ಪುಟ್ಟಕ್ಕನ್ ನೆನೆಸ್ದೇ ಇರಲ್ಲ. ಓ ಪುಟ್ಟಕ್ಕಿಲ್ಲ ಪುಟ್ಟಕ್ಕಿಲ್ಲ ಅಂತ. ಹ್ಞೂನ್ರಿ ಶಾರದಕ್ಕ, ಹಾಗೆ ಆಗ್ಯದೆ. ಅವಾಗ ಅದಿಲ್ಲಿರ್ತೆ ಎಂಥದಾರು ಅದಕ್ಕೊಂಚೂರು ಬಾಯಿ ತುಡುನ ತಿನ್ನಕ್ಕೆ ಹೇಳ್ತಿರೋದು. ನನಗೂ ಸಿಟ್ಟು ಬರೋದು ಅವಾಗ, ಈ ಮಗು ಎಂತಕ್ಕೆ ಹಿಂಗೆ ಮಾಡ್ತದೆ ಅಂತ. ಈಗೂ ಅಂತ ಒಂಥರ ಬೇಜಾರಾಗೋದು. ಇಷ್ಟೋ ಸಲ ಪುಟಕ ಪುಟಕ ಅಂತ ಕೂಗು ಹಾಕೀನಿ. ಆಮೇಲೆ ಓ ಅದಿಲ್ಲಲ್ಲ ಇಲ್ಲಿ ಅನ್ನಂಗೆ. ಎಂತ ಮಾಡೋದು, ಓದ್ಬೇಕು ಅಂದರೆ ಎಂತ ಮಾಡಲೇಬೇಕಲ್ಲ. ಭವ್ಯ ಬಂದ್ಯಾ? ಕುತ್ಕೊಳ್ಳೆ ಮಾರೈತೆ. ಮನೇಲಿ ನಾನು ನೋಡಿ ನಿಂಗೆ ಕುತ್ಕ ಅಂತ ಅದೀನಿ. ಅಲ್ಲ ಅಲ್ಲೇ ಕೂತಿರಲ್ರಿ, ಚೇರ್ ಮೇಲೆ ಕೂರೋದಲ್ಲ ನಾ. ಇಲ್ಲ ಇಲ್ಲಿ ಚಾಪೆ ಯಾರು ಇತ್ತು, ಅದರ ಹಾಕು ಕೂರೋದಲ್ಲ. ಥಂಡಿನೆಲ್ಲ ಮರ್ರ. ಅದು ನಮ್ದು ಇದು ಗಾರೆನೆಲ್ಲನ ರೆಡ್ ಆಕ್ಸೈಡ್ ಹಾಕಿದ, ಹಂಗಾಗಿ ಭಾರಿ ಥಂಡಿ ಬೇಗ ಎಳೀತದೆ. ಹೂನೆ, ನಾನು ಅದೇ ಹೇಳ್ದೆ, ಎಂತ ಆಗಲ್ಲ ಅಂತ ಇಲ್ಲೇ ಕೂತ್ಕೂತು. ಅದಕ್ಕೆ ಇಲ್ಲಿ ಕೂತ್ಕೊ ಮಾತಾಡಿದ್ರೆ ಖುಷಿ ಅಂತೆ ನೋಡ. ಅಲ್ಲ ಖುಷಿ ಹೌದಾ? ಹಂಗಂತ ಥಂಡಿ ಏರಿ ಶೀತ ಕೆಮ್ಮು ಆದರೆ ದೇವ್ರೇ, ನಮ್ಮನೇಲಂತೂ ನೋಡಿ ಲಕ್ಷ್ಮಕ್ಕ, 1 ತಿಂಗಳಿಂದ ಒಬ್ರಾದ್ಮೇಲೆ ಒಬ್ರಿಗೆ ಕೆಮ್ಮು ಶೀತ ನೆಗಡಿ ಕಂಡ್ರಿ. ಹೂನೆ, ಈ ವಾತಾವರಣನೇ ಹಂಗದೆಯಾ, ಹಂಗ ಕೂತೆ. ಇಲ್ಲಪ್ಪ, ಈ ಕೂರಕ್ಕೆ ಎಂತ ಒಂದು ಸ್ವಲ್ಪ ಹೊತ್ತು ಕೂರಕ್ಕೂ ಎಂತ ಥಂಡಿ ಆಗಲ್ಲ, ನೀನು ಕೂರ. ಪುಟ್ಟಕ್ಕ ಫೋನ್ ಮಾಡಿತ್ತಾ? ಪುಟ್ಟಕ್ಕ ಜೊತೆ ಮಾತಾಡ್ತಿದ್ರೆ ಏನಲ್ಲ? ಹಾಂ, ಪುಟ್ಟಕ್ಕೆ ಫೋನ್ ಮಾಡಿತ್ತು. ಅದೇ ಶಾರದಕ್ಕನ ಹತ್ರ ಹೇಳ್ತಾ ಇದ್ದೆ, ಅಡ್ಜಸ್ಟ್ ಆಗ್ಯದಂತ ಹಾಸ್ಟ್ಲಿಗೆ. ಹಾಂ ಆಗಿದೆ ಅಂತ ಅದ್ಯಪ್ಪ. ಬರಲೇ ಇಲ್ಲ ಅಲ್ಲ ನಿಮಗೆ? ಆಮೇಲೆ ಇಲ್ರಿ, ಬರಲೇ ಇಲ್ಲ. ಈಗ ಎಂಥದ ಕ್ರಿಸ್ಮಸಿಗೆ ರಜೆ ಕೊಡ್ತಾರಂತೆ, ಬರ್ತೀನಿ ಅಂತ ಅದೇ ನೋಡಿ. ಬೆಳ್ಳಿ ಚರಣನು ಬರಲ್ಲ ಅಲ್ಲ, ಸುಮಾರು ದಿನ ಆಯ್ತು, ಯಾರು ಬರಲ್ಲ ಊರ್ ಬದಿ. ನಾನು ಮೊನ್ನೆ ಅಷ್ಟೇ ನಮ್ಮ ಹೆಸರಿಗೆ ಹೇಳ್ತಾ ಕೂತಿದ್ದೆ, ನಮ್ಮ ಊರು ಒಂಥರ ಜನ ಎಲ್ಲ ಕಮ್ಮಿ
ಇದಾರ ಕಾರಣ ಒಂಥರ ಆಡ್ತಾ ಇದೆ ಅಂತಿದ್ದೆ. ಅದಕ್ಕೆ ನಗಾಡ್ತಿದ್ದ. ಹೌದು ಮರೇತಿ, ಎಲ್ಲರ ಮನೇಲಿ ಪ್ಯಾಟೆ ಬದಿ ಹೋಗ್ತಾ ಇದಾರೆ, ನಮ್ಮ ಮನೇಲಿ ಒಂದೇ ಊಟ ಹೊಡ್ಕೊಂಡು ಇಲ್ಲೇ ಅದೀವಿ ನೋಡು ಅಂತಿದ್ದ. ಒಳ್ಳೆ ಕತೆ ಮಯಸ್ಸಂದು. ಊಟ ಹೊಡ್ಕೊಂಡು ಇಲ್ಲಿಲ್ದೆ ಮತ್ತೆ ಎಲ್ಲಿಗೆ ಹೋಗೋದಂತೆ, ಇಲ್ಲೇ ಇರೋದಲ್ಲ ನಮಗೆ ತೋಟ ಜಮೀನೆಲ್ಲ, ಹಂಗಾಗಿ ಇಲ್ಲೇ ಇರೋದು. ನಾ ಬೆಳ್ಳಿ ಚರಣ ದೀಪಾವಳಿ ಹಬ್ಬಕ್ಕಾರು ಬರ್ತಾರನ್ನು ನೋಡ್ದೆ, ದೀಪಾವಳಿ ಹಬ್ಬಕ್ಕೂ ಬರಲ್ಲ. ಕೊನೆಗೆ ಇವರೇ ಗಂಡ ಹೆಂಡತಿ ಹೋಗಿದ್ರಲ್ಲ ಬೆಂಗಳೂರಿಗೆ. ಹ್ಞೂ, ಅದೇ ಅವರಿಗೆಲ್ಲ ಒಂದಿನ ಚರಣಗೆ ರಜೆ ಇತ್ತಂತೆ, ಅವತ್ತು ಬೆಳ್ಳಿಗೆ ರಜೆ ಇರಲಂತೆ. ಬೆಳ್ಳಿಗೆ ರಜೆ ಇದ್ದಾಗ ಚರಣಗೆ ರಜೆ ಇರಲಂತೆ, ಒಂದೊಂದೇ ದಿನ ರಜೆ ಇದ್ದಿದ್ದಂತೆ. ಹಾಗಾಗಿ ಮತ್ತೆ ಇವರಿಬ್ಬರಿಗೆ ಬರೋಕ್ಕೆ ಕರೆದ್ರು. ಈ ಸಲ ಶಾಲಿನಿ ಅಕ್ಕರು ದಾನ ಎಲ್ಲ ಪೂರ್ತಿ ಕೊಟ್ಟಾರ, ಕೊಡ್ಕೆ ಅಂತಿಲ್ಲಲ್ಲ. ಹಾಗಾಗಿ ಬೀಗ ಹಾಕು ಬನ್ನಿ, ಮತ್ತು ಆಮೇಲೆ ಅಡಿಕೆ ಕೊನೆ ಶುರು ಆದಮೇಲೆ ಬರೋಕ್ಕಾಗಲ್ಲ, ಈಗಲೇ ಅತ್ಲಾಗ ಬನ್ನಿ ಅಂತ ಅಂದ್ರೆ ಹೋಗಿದ್ರಲ್ಲ. ಹ್ಞೂ, ಅದೇ ಹೇಳ್ತಿದ್ದೆ ಶಾಲಿನಿಗೆ, ಹೋಗಿ 15 ದಿನ ಇದ್ದು ಬಂದಿಯ ಮಾರೈತಿ ಮಗನ ಮನೇಲಿ, ಒಂದು ಸುತ್ತು ಜಾಸ್ತಿ ಆಗಿಯ ನೋಡು ಅಂತಿದ್ದೆ. ಹೌದು ಮರ್ರ, ಇದು ಎಂತ ಬ್ಲೌಸ್ ಎಲ್ಲ ಪಿಟ ಅಂದರೆ ಪಿಟ, ಒಂದು ಸುತ್ತು ಜಾಸ್ತಿ ಆಗಿನಿ, ತಿನ್ನೋದು ಕೂರೋದು ಮತ್ತಿನೆಂತ ಆಗ್ತದೆ ಅಂತಿತ್ತು. ಅದು ತೋಟ ಗದ್ದೆಗೆಲ್ಲ ಓಡಾಡ್ಕೊಂಡಿದ್ದಾರ, ಒಂದೇ ಸಲ ಪ್ಯಾಟೆ ಮನೆಗೆ ಹೋಗಿ ಕೂತ್ಕೊಳ್ಳಿ ಅಂದ್ರೆ ಅವ್ರಿಗೂ ಒಂಥರ ಕೈ ಕಾಲು ಕಟ್ದಂಗೆ ಆಗೋದು. ಹ್ಞೂ, ಕೈ ಕಾಲು ಕಟ್ದಂಗೆ ಆಗ್ತದೆ, ಆದರೂ ಅಭ್ಯಾಸ ಮಾಡ್ಕೋಬೇಕಲ್ಲ. ಅವ್ರು ಯಾರು ಇನ್ಯಾರದಾರ, ಚರಣ ಒಬ್ಬನೇ ಮಗ. ಅದೇ ಎಲ್ಲ ಮಾತಾಡ್ತಿದ್ದು ನನ್ನ ಚರಣ, ಇನ್ನೊಂಚೂರು ದೊಡ್ಡ ಮನೆ ಮಾಡ್ತೀವಿ ಅತ್ಲಾಗಿ, ಇಲ್ಲೇ ಬಂದುಬಿಡಿ ಅತ್ಲಾಗಿ ಅಂತ. ರಮೇಶ್ ಅಣ್ಣಗೂ ಈಗ ಎಂತ BP ಎಲ್ಲ ಜಾಸ್ತಿ ಆದಂಗೆ ಆಗೋದಂತೆ, ಬಿಸಿಲಿಗೆ ಹೋದರೆ ಎಲ್ಲ ತಲೆ ಸುತ್ತ ಬಂದಂಗೆ ಆಗೋದಂತೆ. ಆಗಲ್ಲ ಅಂತಿದ್ರಂತೆ. ಅದಕ್ಕೆ ಚರಣ ಹಂಗಂತ ಅದನಂತೆ, ಅತ್ಲಾಗ ಬಂದುಬಿಡಿ ಅತ್ಲಾಗ, ಇಲ್ಲೇ ಅಲ್ಲಿ ಅಡಿಕೆ ಕೊಯ್ಲು ಟೈಮಲ್ಲೆಲ್ಲ ಹೋಗೊಂಚು ಅಡಿಕೆ ಆಕಾರ ಮಾಡಿಸಿದ್ರೆ ಆಗ್ತದೆ, ಇನ್ನೆಂತ ಮಾಡೋಕ್ಕಾಗ್ತದೆ ಅಂತ ಅಂತಿದ್ನಂತೆ. ಹ್ಞೂ, ಅವ ಶಾಲಿನಿ ಅಕ್ಕ ಸಿಗ್ದಾರೆ ಹೇಳ್ತಿದ್ರು, ಬನ್ನಿ ಅಂತ ಮರೇತಿ ಅಂತ ಹೋಗೋದು ತೀರಾ ಆಗೋದೇ ಇಲ್ಲ. ಒಂದು ಅನ್ನ ಗಂಜಿನೂ ಬೇಯಿಸ್ಕೊಳಕ್ಕಾಗಲ್ಲ, ಅಷ್ಟು ಕೈಕಾಲು ಸೋಲ್ತ ಅನ್ನೋ ಕಾಲಕ್ಕೆ ನೋಡೋಣ. ಈಗ ಸದ್ಯಕ್ಕೆ ನಾನಂತೂ ಎಲ್ಲೂ ಬರಲ್ಲ ಅಂದೀನಿ ಅಂತಿದ್ದ. ಅವ್ರು ಹೋಗಕ್ಕೆ ಮನ್ಸಿರಲ್ಲ. ರಮೇಶ್ ಅಣ್ಣಗೆ ಈಗ ಒಂಚೂರು ಉದಾಸೀನ ಆಗಿದೆ, ಅತ್ಲಾಗ ಹೋಗಿ ಸುಮ್ಮ ಮಗನ ಮನೇಲಿ ಕೂರೋಣ ಅನಿಸ್ತದ ಅವರಿಗೆ. ಹ್ಞೂ, ಅವರಿಗೂ ಭಾರಿ ಯಾಕೋ ಹುಷಾರಿಲ್ಲಂತೆ ಕಣೆ. ನಿಂಗೆ ಗೊತ್ತಾ ಏನೋ ಗೊತ್ತಿಲ್ಲ ನೋಡು, BP ಭಾರಿ ಏರೋದಂತೆ. ಈಗ ಎಳ್ಳೆಣ್ಣು ಮಾತ್ರ ತಿಂತಾ ಇದ್ದಾರಂತೆ. ಹ್ಞೂ, ನಾನು ಎಲ್ಲೂ ಹೋಗ್ಲ, ಇಲ್ಲೇ ಅವನು ಶಾಲಿನಿ ಅಕ್ಕರ ಮನೆ ಆದರೂ ಎಲ್ಲೂ ಸಿಗಲಿಲ್ಲ. ಅವರು ಸಿಗ್ಲ, ನಾನು ಹೋಗ್ಲಾ. ನಮ್ಮನೇಲಿ ಇವ್ರು ಹೇಳ್ತಿದ್ರು, ಹೌದು ರಮೇಶ್ ಅಣ್ಣಗೆ ಹುಷಾರಿಲ್ಲಂತೆ, ಮೊನ್ನೆಲ್ಲ ಆಸ್ಪತ್ರೆಗೆ ಹೋಗಿ ಬಂದಿದ್ರಂತೆ ಅಂತಿದ್ರು. ನಾನು ಮಾತಾಡ್ಸಕ್ಕೆ ಹೋಗ್ಬೇಕು ಅನ್ನೋದು ನನಗೂ ಆಗಲೇ ಇಲ್ಲ ಕಣ್ರಿ. ತಡೀರಿ, ಮಾತಾಡ್ತೀರಿ, ಹಾಗೆ ಒಂದು ಲೋಟ ಕಾಫಿ ಕಾಯಿಸ್ಕೊ ಬರ್ತೀನಿ.